ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಆ ರೈಲ್ವೆಯಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸೋಕೆ ಬಂದಿದ್ದೀನಿ ಸ್ನೇಹಿತರೆ. RRB ಸೆಂಟ್ರಲ್ ರೈಲ್ವೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಕರೆದಿರುವಂತದ್ದು. ಸೊ 59 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ ಹುದ್ದೆಗಳಾಗಿರುತ್ತೆ. ಇದು ಸ್ಪೋರ್ಟ್ಸ್ ಕೋಟಾದಲ್ಲಿ ಕರೆದಿರುವಂತದ್ದು ಹುದ್ದೆ, ಓಕೆನಾ. ಸೊ ಯಾರ್ಯಾರು ಈ ಒಂದು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು ಅಂತ ಇದ್ರೆ ಈಗಲೇ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಲಾಸ್ಟ್ ಡೇಟು ಬಂದು 31 ಆಗಸ್ಟ್ 2025 ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ, ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇನ್ನು ಯಾರಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಯಾಕೆಂದ್ರೆ ನಾನು ಹೇಳ್ತಾ ಇರುವಂತಹ ಈ ಒಂದು ಪೋಸ್ಟ್ ತುಂಬಾ ಉಪಯೋಗಕಾರಿ ಸ್ನೇಹಿತರೆ, ಓಕೆನಾ. ಸೊ ನೋಡಿ, 59 ಸ್ಪೋರ್ಟ್ಸ್ ಕೋಟಾದಲ್ಲಿ ವೇಕೆನ್ಸಿ ಕರೆದರೆ ಗ್ರೂಪ್ ಸಿ ಮತ್ತೆ ಗ್ರೂಪ್ ಡಿ. ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್, ಎಷ್ಟು ಏಜ್ ಲಿಮಿಟ್ ಇದೆ, ಅಪ್ಲಿಕೇಶನ್ ಫೀ ಏನಿದೆ, ಹೇಗೆ ಅಪ್ಲಿಕೇಶನ್ ಅಪ್ಲೈ ಮಾಡೋದು, ಪ್ರತಿಯೊಂದು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಓಕೆನಾ. ಸೊ ನೋಡೋದಾದ್ರೆ ಇದು ರೈಲ್ವೆ ರಿಕ್ರೂಟ್ಮೆಂಟ್ ಸಮ್ಮರಿ ನೋಡೋದಾದ್ರೆ RRC ಸೆಂಟ್ರಲ್ ರೈಲ್ವೆ ಆಗಿರುತ್ತೆ ಸ್ನೇಹಿತರೆ. ಸ್ಪೋರ್ಟ್ಸ್ ಕೋಟಾದಲ್ಲಿ ನಿಮಗೆ 59 ಹುದ್ದೆಗಳಿದಾವೆ. ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗುತ್ತೆ. ಸೆಂಟ್ರಲ್ ರೈಲ್ವೆ ಝೋನ್ ಅಲ್ಲಿ ಈ ಒಂದು ಜಾಬ್ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಪೇ ಲೆವೆಲ್ 5-4 5 ವೇಕೆನ್ಸಿ ಇದೆ. 3-2ಗೆ 16 ವೇಕೆನ್ಸಿ, ಪೇ ಲೆವೆಲ್ 1ಗೆ 38 ವೇಕೆನ್ಸಿ ಇದಾವೆ ಸ್ನೇಹಿತರೆ. ಸೊ ಟೋಟಲ್ 59 ವೇಕೆನ್ಸಿಗಳು ಇದಾವೆ ಸ್ನೇಹಿತರೆ, ಓಕೆನಾ. ಸೊ ಏನೇನು ಓದ್ಕೊಂಡಿರ್ಬೇಕು ಅಂತ ಹೇಳೋದಾದ್ರೆ, ಡಿಗ್ರಿ ಆಗಿರ್ಬೇಕಾಗಿರುತ್ತೆ, 12th ಆಗಿರ್ಬೇಕಾಗಿರುತ್ತೆ, ITI 10th ಆಗಿರ್ಬೇಕಾಗಿರುತ್ತೆ, ಮತ್ತು ITI ಅಥವಾ 10th ಯಾವ್ದಾದ್ರು ಆಗಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಡಿಗ್ರಿ, 12th, ITI 10th ಮಾಡ್ಕೊಂಡಿರುವಂತಹ ಎಲ್ಲಾ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. 25 ವರ್ಷದವರೆಗೂ ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 25, ಓಕೆನಾ. ಸೊ ಇದು ಗ್ರೇಡ್ ಪೇ ಬಂದ್ಬಿಟ್ಟು ನಿಮ್ಗೆ 2800. ಸೊ ಪೇ ಲೆವೆಲ್ 11 2800 ಅಂತ ಹೇಳಿದ್ರೆ ನಿಮ್ಗೆ ಬೇಸಿಕ್ 28 ಬರುತ್ತೆ, ಪ್ಲಸ್ ಇದೆಲ್ಲ ಸೇರ್ಕೊಂಡು ನಿಮ್ಗೆ 60 ವರ್ಗು ಸ್ಯಾಲರಿ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಪೇ ಲೆವೆಲ್ 5ಗೆ 60, ಮತ್ತೆ 50, ಮತ್ತೆ 40, 30 ಈ ರೀತಿ, ಓಕೆನಾ. ಸೊ ಅದಾದ ನಂತರ ಇದಕ್ಕೆ ಅಪ್ಲಿಕೇಶನ್ ಫೀ ನೋಡೋದಾದ್ರೆ, ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ಸ್ಗೆ 500 ರೂಪಾಯಿ ಫೀ ಇದೆ. ನೀವು 500 ರೂಪಾಯಿ ಪೇ ಮಾಡಬೇಕು. ಎಕ್ಸಾಮ್ ನ ಬರೆದ ನಂತರ ನಿಮಗೆ 400 ರೂಪಾಯಿ ರೀಫಂಡ್ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಅದಾದ ನಂತರ SC ST, ಎಕ್ಸರ್ವಿಸ್ ಮೆನ್, PWD, ವುಮೆನ್, ಮೈನಾರಿಟೀಸ್ ಈ ಒಂದು ಅಭ್ಯರ್ಥಿಗಳಿಗೆ 250 ರೂಪೀಸ್ ಇದೆ. ಸೊ 250 ರೂಪೀಸ್ ಫುಲ್ ನಿಮಗೆ ರೀಫಂಡ್ ಸಿಗುತ್ತೆ ಯಾವಾಗ ನೀವು ಎಕ್ಸಾಮ್ ಬರೀತೀರೋ ಅವಾಗ, ಓಕೆನಾ. ಸೊ ಇದಕ್ಕೆ ಸ್ಪೋರ್ಟ್ಸ್ ಟ್ರಯಲ್ ಅಂಡ್ ಪರ್ಫಾರ್ಮೆನ್ಸ್ ಇರುತ್ತೆ, ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ. ರಿಟರ್ನ್ ಎಕ್ಸಾಮ್ ಅಲ್ಲ, ಸ್ಪೋರ್ಟ್ಸ್ ಟ್ರಯಲ್ ಇರುತ್ತೆ. ನೀವು ಯಾವ ಸ್ಪೋರ್ಟ್ಸ್ ಮೇಲೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಿದ್ದೀರಾ ಆ ಒಂದು ಸ್ಪೋರ್ಟ್ಸ್ ಟ್ರಯಲ್ ಇರುತ್ತೆ. ಸ್ಪೋರ್ಟ್ಸ್ ಟ್ರಯಲ್ ನಡೆದಾಗ ಅದ್ರಲ್ಲಿ ಪಾಸ್ ಆದ್ರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಳಿಸ್ತಾರೆ ಸ್ನೇಹಿತರೆ, ಓಕೆನಾ. ಸೊ ಅದಾದ ನಂತರ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಸೊ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದ್ರೆ, ಮೇನ್ ಆಗಿ ನಿಮ್ಮ ಇಮೇಲ್ ID, ಫೋನ್ ನಂಬರ್ ಬೇಕು ಸ್ನೇಹಿತರೆ. ಇಮೇಲ್ ID, ಫೋನ್ ನಂಬರ್ ಇಟ್ಕೊಂಡು ನೀವು ಅಪ್ಲಿಕೇಶನ್ ಆರಾಮಾಗಿ ಅಪ್ಲೈ ಮಾಡ್ಬೋದು. ಅದ್ರ ಜೊತೆಗೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಅದಾದ ನಂತರ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮತ್ತೆ ಸ್ಪೋರ್ಟ್ಸ್ ಸರ್ಟಿಫಿಕೇಟ್ಸ್ ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಸ್ಪೋರ್ಟ್ಸ್ ಅಲ್ಲಿ ನೀವು ಏನ್ ಸ್ಪೋರ್ಟ್ಸ್ ಮಾಡ್ತಾ ಇದ್ದೀರಾ, ಮತ್ತೆ ಏನು ಎಲ್ಲಿವರೆಗೂ ಹೋಗಿ ಸರ್ಟಿಫಿಕೇಟ್ ತಗೊಂಡಿದ್ದೀರಾ ಅನ್ನೋದು ಫುಲ್ ಡೀಟೇಲ್ ಆಗಿ ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಅದ್ರದ್ದು ತಗೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ತಾ ಹೋಗ್ಬೇಕಾಗಿರುತ್ತೆ. ಸೊ ಡೈರೆಕ್ಟ್ ಆಗಿ ನೋಟಿಫಿಕೇಶನ್ ಬೇಕು ಅಂದ್ರೆ ನೋಟಿಫಿಕೇಶನ್ ನೋಡ್ಬೋದು. ಸೊ ನೋಟಿಫಿಕೇಶನ್ ಏನಿದೆಯೋ ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನು ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಬಂದು ನೀವು ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ, ಓಕೆನಾ. 31ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲಿ ಬರ್ತಾ ಇದೆ 31ನೇ ತಾರೀಕು ಆಗಸ್ಟ್, ಓಕೆನಾ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ಏನೇನಕ್ಕೆ ಡಿವೈಡ್ ಮಾಡಿದ್ದಾರೆ ಸ್ಪೋರ್ಟ್ಸ್ ವೈಸ್ ಅಂತ ಹೇಳಿದ್ರೆ, ಅಥ್ಲೆಟಿಕ್ಸ್, ಕ್ರಿಕೆಟ್, ಕಬಡ್ಡಿ, ವಾಲಿಬಾಲ್, ಓಕೆನಾ. ಅದಾದ ನಂತರ ವಾಟರ್ ಪೂಲು, ಸ್ವಿಮ್ಮಿಂಗು, ಅಥ್ಲೆಟಿಕ್ಸ್, ಬಾಸ್ಕೆಟ್ ಬಾಲು, ಹ್ಯಾಂಡ್ ಬಾಲ್, ಕ್ರಿಕೆಟ್, ಹಾಕಿ, ಕಬಡ್ಡಿ, ಟೆನ್ನಿಸ್ ಬಾಲು ಈ ರೀತಿ ಕರೆದಿದ್ದಾರೆ. ಅದಾದ ನಂತರ ಪೇ ಲೆವೆಲ್ 1ಗೆ ಬಂದು ವಾಟರ್ ಬಾಲ್ ಸೇಮ್, ಮತ್ತೆ ಹಾಕಿ, ಕಬಡ್ಡಿ, ವಾಲಿಬಾಲ್, ಖೋಖೋ ಎಲ್ಲ ಇದೆ ಸ್ನೇಹಿತರೆ, ಓಕೆನಾ. ಅದಾದ ನಂತರ ಎಲಿಜಿಬಿಲಿಟಿ ಕಂಡೀಷನ್ಸ್, ನೀವು 18+ ಆಗಿರ್ಬೇಕು, 35 ಒಳಗಡೆ ಇರಬೇಕು. ಎಜುಕೇಶನ್ ಕ್ವಾಲಿಫಿಕೇಶನ್ ಈಗಾಗಲೇ ಡಿಗ್ರಿ, 12th, 10th, ITI ಆಗಿರುವಂತಹ ಯಾವುದೇ ಅಭ್ಯರ್ಥಿಗಳು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಅದಾದ ನಂತರ ಸ್ಪೋರ್ಟ್ಸ್ ಅಚೀವ್ಮೆಂಟ್ ವರ್ಸಸ್ ಎಲಿಜಿಬಿಲಿಟಿ ನಾರ್ಮ್ಸ್ ಅಲ್ಲಿ ನೋಡೋದಾದ್ರೆ, ನೀವು ಅಟ್ಲೀಸ್ಟ್ 3rd ಪೊಸಿಷನ್ ಇನ್ ವರ್ಲ್ಡ್ ಚಾಂಪಿಯನ್ಶಿಪ್, ವರ್ಲ್ಡ್ ಕಪ್, ಒಲಿಂಪಿಕ್ಸ್, ಏಷ್ಯನ್ ಕಪ್, ಕಾಮನ್ ಹೆಲ್ತ್ಸ್, ಯೂತ್ ಒಲಿಂಪಿಕ್ಸ್, ಚಾಂಪಿಯನ್ ಟ್ರೋಫಿ
ಈ ರೀತಿ ಹಲವಾರು ಕರೆದಿದ್ದಾರೆ ಸ್ನೇಹಿತರೆ. ಸೊ ಯಾವುದೇ ನೀವು ಹಾಕಿದ್ರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಓಕೆನಾ. ಸೊ ಮೆನ್ ಅಂಡ್ ವುಮೆನ್ ಇಬ್ರಿಗೂ ಇರುತ್ತೆ. ಸೊ ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಜಾಯ್ನ್ ಆಗ್ಬೋದು. ಈಗಾಗಲೇ ಹಲವಾರು ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡಿದೀವಿ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. RVNL ಆಗಿರ್ಬೋದು, ಅಥವಾ ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು, HMT ಆಗಿರ್ಬೋದು, BCC ಬ್ಯಾಂಕ್ ಆಗಿರ್ಬೋದು, ಹಾಗೆ ನಮ್ಮ NICL ಆಗಿರ್ಬೋದು, IBPS ಆಗಿರ್ಬೋದು, ಈ ರೀತಿ ಹಲವಾರು ಪೋಸ್ಟ್ ಗಳಿದಾವೆ ಸ್ನೇಹಿತರೆ. ಸೊ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಚೆಕ್ ಮಾಡ್ಬೋದು. ಅದರಲ್ಲಿ ಕೂಡ ನಿಮಗೆ ಫುಲ್ ಡೀಟೇಲ್ ಆಗಿ ಸಿಗುತ್ತೆ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕೂಡ ಜಾಯ್ನ್ ಆದ್ರೆ ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಿದೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.